ಅಂದರೆ ಈ ಸಿನಿಮಾದಲ್ಲಿ ಲವ್ ಸ್ಟೋರಿ ಮೇಯ್ನ್ ಅಲ್ಲ, ಈ ಸಿನಿಮಾದಲ್ಲಿ ನಮ್ಮ ಅಡ್ವೆಂಚರಸ್ ಜರ್ನಿ ಮೇಯ್ನ್. ನಾನು ನನ್ನ 2 ಫ್ರೆಂಡ್ಸ್ನ ಕರ್ಕೊಂಡು ಒಂದು ಅಡ್ವೆಂಚರ್ ಜರ್ನಿಯಲ್ಲಿಗೆ ಹೋಗ್ತೀನಿ, ಅದು ಮೇಜರ್ ಪೋರ್ಷನ್. ಅದಕ್ಕಿಂತ ಮುಂಚೆ ಬರೋ ಒಂದು ಸಣ್ಣ ಚಿಕ್ಕದಾದ ಚೊಕ್ಕದಾದ ಒಂದು ಲವ್ ಸ್ಟೋರಿ, ಒಂದು ಲವ್ ಟ್ರ್ಯಾಕ್. ಸೊ ಅದಕ್ಕೆ ಮೇಜರ್ ಪ್ರಿಪ್ರೇಷನ್ ಇರಲಿಲ್ಲ, ಬೇಕಂದರೆ ನಮ್ಮ ಇಬ್ಬರದು ಏನೋ ರೊಮ್ಯಾಂಟಿಕ್ ಸೀನ್ ಆಗಲಿ ಅಥವಾ ಲವ್ ಸೀನ್ಸ್ ಅನ್ನೋಂಥದ್ದು ಏನೂ ಇರಲಿಲ್ಲ. ಇದರಲ್ಲಿ ಸೂರಿಗೆ ಒನ್ ಸೈಡ್ ಲವ್ ಇರುತ್ತೆ ಅಷ್ಟೇ ಅವಳ ಮೇಲೆ, ಅವಳಿಗೆ ಇಷ್ಟ ಇರುತ್ತೆ. ಬಟ್ ಸೂರಿ ಒನ್ ಸೈಡ್ ಲವ್ ಸೂರಿ ಒನ್ ಸೈಡ್ ಲವ್ ರಾಧನ ಮಾಡುವಂಥದ್ದು. ಅದೊಂಥರ ಕ್ಯೂಟಾಗಿ ಒಂದು ಕಾಲೇಜ್ ಹುಡುಗ ಒಂದು ಹುಡುಗಿನ ಹೇಗೆಲ್ಲ ಪಟಾಯಿಸೋಕ್ಕೆ ಅಥವಾ ಏನಂದರೆ ಅವಳನ್ನ ಬೀಳ್ಸ್ಕೊಳ್ಳೋದಕ್ಕೆ ಏನೇನು ಸಣ್ಣ ಕ್ಯೂಟ್ ಎಲಿಮೆಂಟ್ಸ್ ಮಾಡ್ತಾನೆ, ಅಂಥವೆಲ್ಲ ಇರುತ್ತೆ. ಒಂದು ಕಾಲೇಜ್ ಒಂದು ಚೂರು ನಾಟಿನೆಸ್ಸಲ್ಲಿ ಏನು ಮಾಡ್ಬೋದು ಅಂಥದ್ದೆಲ್ಲ ಇರುತ್ತೆ. ಸೊ ಆ ಪೋರ್ಷನ್ ತುಂಬ ಕ್ಯೂಟಾಗಿ ಬಂದಿದೆ. ಅಂದರೆ ಅವಳನ್ನ ಬೀಳ್ಸ್ಕೊಳ್ಳೋದಕ್ಕೆ ಏನೇನು ಸಣ್ಣ ಕ್ಯೂಟ್ ಎಲಿಮೆಂಟ್ಸ್ ಮಾಡ್ತಾನೆ, ಅಂಥವೆಲ್ಲ ಇರುತ್ತೆ. ಒಂದು ಕಾಲೇಜ್ ಒಂದು ಚೂರು ನಾಟಿನೆಸ್ಸಲ್ಲಿ ಏನು ಮಾಡ್ಬೋದು ಅಂಥದ್ದೆಲ್ಲ ಇರುತ್ತೆ. ಸೊ ಆ ಪೋರ್ಷನ್ ತುಂಬ ಕ್ಯೂಟಾಗಿ ಬಂದಿದೆ. ಎಸ್ ಸರ್, ಈಗ ಸಿನಿಮಾ ಸಾಂಗ್ಸು ಟ್ರೈಲರ್ ಏನೀಗ ಬಿಟ್ಟಿದ್ದಾರೆ ಅದನ್ನೆಲ್ಲ ನೋಡ್ಬಿಟ್ಟು ಜನ ಥಿಯೇಟ್ರಿಗೆ ಬಂದು ನೋಡ್ತಾ ಇದ್ದಾರೆ ಸಿನಿಮಾನ. ಸೊ ಆ ರೆಸ್ಪಾನ್ಸ್ ನೋಡಿದಾಗ ಏನು ಅನ್ಸುತ್ತೆ ಸರ್ ನಿಮಗೆ? ಅದು ಖಂಡಿತವಾಗ್ಲೂ ಖುಷಿ ಇರುತ್ತೆ ಮೇಡಮ್. ಅಂದರೆ ಇಷ್ಟೋ ಒಂದು 3 ವರ್ಷದ ಕೃಷಿ ಅದು. ಸೊ ಇದನ್ನು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿ ಇದನ್ನು ಯಾವಾಗ ಒಂದು ಸಲ ಆಡಿಯನ್ಸ್ ಮುಂದೆ ತೊಗೊಂಬರೋದೋ ಅನ್ನೋಂಥ ಆಸೆ, ಅದರಲ್ಲಿ ಆಡಿಯನ್ಸ್ ಬರ್ತಾರೋ ಇಲ್ವೋ ಅನ್ನೋಂಥ ಒಂದು ಡೌಟು, ಇದೆಲ್ಲಾದರೂ ಕನ್ಫ್ಯೂಷನ್ಗಳ ಮಧ್ಯೆಯಲ್ಲಿ ಫೈನಲಿ ಜನ ಥಿಯೇಟ್ರಿಗೆ ಬರ್ತಾ ಇದ್ದಾರೆ, ಸಂಸಾರ ಸಮೇತ ಬರ್ತಾ ಇದ್ದಾರೆ ಆ್ಯಂಡ್ ಸಿನಿಮಾ ನೋಡ್ತಾ ಇದ್ದಾರೆ. ಆ್ಯಂಡ್ ಅದಕ್ಕಿಂತ ಖುಷಿ ಬೇರೆ ಏನಿಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡೋದು ಅಷ್ಟೇ. ಆ್ಯಂಡ್ ಅದು ಆಗ್ತಾ ಇದೆ, ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗಲಿ ಅಂತ ನಾವು ದೇವರಲ್ಲಿ ಪ್ರೇ ಮಾಡ್ತೀವಿ ಅಷ್ಟೇ.